ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬಳಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳಿವೆಯೇ? ಹಾಗಿದ್ದಲ್ಲಿ ಈ ವಿಡಿಯೋವನ್ನು ನೀವು ಕೊನೆವರೆಗೂ ಗಮನವಿಟ್ಟು ನೋಡಲೇಬೇಕು. ಇವತ್ತಿನ ದಿನಗಳಲ್ಲಿ ಕೆಲಸ ಬದಲಿಸಿದಾಗಲೆಲ್ಲ ಹೊಸ ಸ್ಯಾಲರಿ ಅಕೌಂಟ್ ತೆರೆಯುವುದು ಅಥವಾ ಬ್ಯಾಂಕ್ಗಳ ಆಫರ್ಗಳಿಗೆ ಮರುಳಾಗಿ ಹಲವು ಖಾತೆಗಳನ್ನು ಹೊಂದುವುದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಆದರೆ ನೆನಪಿಡಿ, ಹೀಗೆ 10 ಬ್ಯಾಂಕ್ ಖಾತೆಗಳನ್ನು ಹೊಂದಿರುವುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನೇ ಹದಗೆಡಿಸಬಹುದು ಎಂದು ಎಕನಾಮಿಕ್ ಎಕ್ಸ್ಪರ್ಟ್ ಈಗ ವಾರ್ನಿಂಗ್ ನೀಡುತ್ತಿದ್ದಾರೆ. ಅದಕ್ಕೆ ಕಾರಣಗಳೇನು ಅನ್ನೋದನ್ನು ಈಗ ನೋಡೋಣ. ಮೊದಲನೆಯದಾಗಿ, ಮಿನಿಮಮ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ದೊಡ್ಡ ತಲೆನೋವು ನಿಮ್ಮನ್ನು ಕಾಡಲಿದೆ. ಅದರಲ್ಲೂ ಖಾಸಗಿ ಬ್ಯಾಂಕ್ಗಳು ಈ ಕನಿಷ್ಠ ಮೊತ್ತದ ನಿಯಮದ ವಿಚಾರದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿರುತ್ತವೆ. ಸಿಟಿಗಳಲ್ಲಿ ವಾಸಿಸುವವರು ಸಾಮಾನ್ಯವಾಗಿ 5ರಿಂದ 10,000 ರೂಪಾಯಿಗಳವರೆಗೆ ಬ್ಯಾಲೆನ್ಸ್ ಇಡಬೇಕಾಗುತ್ತದೆ. ಒಂದು ವೇಳೆ ನಿಮ್ಮ ಬಳಿ ಇಂತಹ 5 ಅಕೌಂಟ್ಗಳಿದ್ದರೆ ಕೇವಲ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವುದಕ್ಕಾಗಿಯೇ ನಿಮ್ಮ ಕೈಯಲ್ಲಿ 50,000 ರೂಪಾಯಿ ಹಣವಿರಬೇಕಾಗುತ್ತದೆ. ಇದರಲ್ಲಿ 1 ರೂಪಾಯಿ ಕಡಿಮೆಯಾದರೂ ಸಾಕು, ಬ್ಯಾಂಕ್ಗಳು ನಿಮ್ಮ ಅಕೌಂಟ್ನಿಂದ ಭಾರೀ ಮೊತ್ತದ ದಂಡವನ್ನು ಕಡಿತಗೊಳಿಸುತ್ತವೆ. ಎರಡನೇ ವಿಷಯವೇನೆಂದರೆ ವರ್ಷಕ್ಕೊಮ್ಮೆ ಪಾವತಿಸಬೇಕಾದ ಚಾರ್ಜ್ಗಳ ಹೊರೆ. ಪ್ರತಿ ಬ್ಯಾಂಕ್ ಖಾತೆಯ ಜೊತೆಗೂ ನಮಗೆ ಡೆಬಿಟ್ ಕಾರ್ಡ್ ಸಿಗುತ್ತದೆ ಮತ್ತು ಇದಕ್ಕೆ ವಾರ್ಷಿಕ ನಿರ್ವಹಣಾ ಶುಲ್ಕ ಅನ್ವಯವಾಗುತ್ತದೆ. ನೀವು ಆ ಕಾರ್ಡನ್ನು ಬಳಸಲಿ ಅಥವಾ ಬಿಡಲಿ, ಪ್ರತಿ ವರ್ಷ ಅಂದಾಜು 150ರಿಂದ 500 ರೂಪಾಯಿಗಳವರೆಗೆ ಹಣವನ್ನು ಬ್ಯಾಂಕಿಗೆ ಕಟ್ಟಲೇಬೇಕಾಗುತ್ತದೆ. ಮೂರನೆಯದಾಗಿ, ಇವೆಲ್ಲವನ್ನೂ ಟ್ರ್ಯಾಕ್ ಮಾಡುವುದು ನಿಜಕ್ಕೂ ಕಷ್ಟದ ಕೆಲಸ. ಖಾತೆಗಳ ಸಂಖ್ಯೆ ಹೆಚ್ಚಾದಂತೆ ಅವುಗಳ ಪಾಸ್ವರ್ಡ್ ಮತ್ತು ಪ್ರತಿಯೊಂದು ವಹಿವಾಟಿನ ಹಿಸ್ಟರಿಯನ್ನು ನೆನಪಿಟ್ಟುಕೊಳ್ಳುವುದು ಕಿರಿಕಿರಿ ಉಂಟು ಮಾಡುತ್ತದೆ. ಇನ್ನು ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುವ ಸಂದರ್ಭದಲ್ಲಿ ಎಲ್ಲ ಅಕೌಂಟ್ಗಳ ಸ್ಟೇಟ್ಮೆಂಟ್ ಸಂಗ್ರಹಿಸುವುದು ದೊಡ್ಡ ಸರ್ಕಸ್ ಆಗಿಬಿಡುತ್ತದೆ. ಇದರಿಂದ ನಿಮ್ಮ ಒಟ್ಟು ಸಂಪಾದನೆ ಮತ್ತು ಖರ್ಚುಗಳ ಬಗ್ಗೆ ಸರಿಯಾದ ಅಂದಾಜು ಸಿಗದೆ ನಿಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ ಕೂಡ ಹಳಿತಪ್ಪಬಹುದು. ಇನ್ನೊಂದು ಮುಖ್ಯ ವಿಚಾರವೆಂದರೆ, ಇದು ಸೈಬರ್ ಕ್ರಿಮಿನಲ್ಗಳಿಗೆ ಆಹ್ವಾನ ನೀಡಿದಂತೆ. ನಾವು ಬಳಸದೆ ಹಾಗೆಯೇ ಬಿಟ್ಟಿರುವ ಹಳೆಯ ಖಾತೆಗಳು ಸೈಬರ್ ವಂಚಕರ ಪಾಲಿಗೆ ಸುಲಭದ ತುತ್ತಾಗುತ್ತವೆ. ಅಂತಹ ಅಕೌಂಟ್ಗಳನ್ನು ನಾವು ಹೆಚ್ಚಾಗಿ ಗಮನಿಸದ ಕಾರಣ ಅಲ್ಲಿ ನಡೆಯುವ ಅನುಮಾನಾಸ್ಪದ ಹಣದ ವರ್ಗಾವಣೆಗಳು ತಕ್ಷಣಕ್ಕೆ ನಮ್ಮ ಗಮನಕ್ಕೆ ಬರುವುದೇ ಇಲ್ಲ. ಇದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆಯೂ ಪ್ರಭಾವ ಬೀರುತ್ತದೆ. ನಮ್ಮಲ್ಲಿ ಅನೇಕ ಖಾತೆಗಳಿದ್ದು ಅವುಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದೆ ದಂಡ ಬೀಳುತ್ತಿದ್ದರೆ ಅದು ನಮ್ಮ ಬ್ಯಾಂಕಿಂಗ್ ಇತಿಹಾಸದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತದೆ. ಹೀಗಾಗಿ ನಿಮ್ಮಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳಿದ್ದರೆ ಈ ಕೂಡಲೇ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು.